ಉಪಚುನಾವಣೆಯ ಸಂದರ್ಭದಲ್ಲಿ ಎಷ್ಟು ಸಭೆ ಎಷ್ಟು ಕಾರ್ಯಕ್ರಮಗಳು, ಒಟ್ಟಿನಲ್ಲಿ ಈ ಎಲೆಕ್ಷನ್ನಲ್ಲಿ 100ಕ್ಕೆ 100 ವಕಪು 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 ಅಂತ ಹೇಳಿಬಿಟ್ಟು ಒಂದು 3 ಸೀಟ್ ಗೆಲ್ಲಬೇಕು ಅಂತ ಹೊರಟಿದ್ರು. ಆದರೆ ಕರ್ನಾಟಕದ ಜನ ನಿನ್ನ ವಕಪ್ಪಿಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ವೇಕಪ್ಪು. ಹಾಗಾಗಿ ನಿಂದು ವಕಪ್ಪು ಏನೂ ವರ್ಕೌಟ್ ಆಗಲಿಲ್ಲ. ಯತ್ನಾಳ್ ವಕ್ಫ್ 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 ಪ್ರತಿಭಟನೆ ಹೋರಾಟ, ಈ ಕಡೆ ವಿಜಯೇಂದ್ರನ ಬಣ, ಆ ಕಡೆ ಯತ್ನಾಳ್ ಬಣ, ಅವ್ರದ್ದೇ ಊರು ಬಾಗ್ಲು. 3 ಉಪಚುನಾವಣೆಯಲ್ಲಿ ವಕಪ್ಪು ಫೇಲು, ವಿಜಯೇಂದ್ರನ ಫೇಲು, ಯತ್ನಾಳು ಫೇಲು. ಈ ಟೂಲ್ ಕಿಟ್ ಗ್ಯಾಂಗಿನ ಸಂಚು ಈಗ ಬಯಲಾಗಿದೆ. BJP ಸರ್ಕಾರ ಇತ್ತಲ್ಲಪ್ಪ, ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲ ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಕಾಲದಲ್ಲಿ ಒತ್ತುವರಿ ಮಾಡಿಕೊಂಡಂಥ ವಕ್ಫ್ ಆಸ್ತಿಯನ್ನು ಬಿಟ್ಟು ಕೊಡುವಂತೆ, ಪಹಣಿಯಲ್ಲಿ ವಕ್ಫ್ ಅಂತ ಮೆನ್ಷನ್ ಮಾಡುವಂತೆ ಅತಿ ಹೆಚ್ಚು ನೋಟಿಸ್ಗಳನ್ನು ರೈತರಿಗೆ ಮತ್ತು ವಕ್ಫ್ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡವರಿಗೆ ಅಥವಾ ಒತ್ತುವರಿ ಮಾಡಿಕೊಂಡವರಿಗೆ ಅತಿ ಹೆಚ್ಚು ನೋಟಿಸನ್ನು ಕೊಟ್ಟಿರೋದು BJP. ಪರ್ಫೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್. ವಕ್ಫ್ ಆಸ್ತಿ ಒತ್ತುವರಿಯನ್ನು ಮಾಡಿದ್ದಕ್ಕೆ ಅತಿ ಹೆಚ್ಚು ರೈತರಿಗೆ, ಅತಿ ಹೆಚ್ಚು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ಕೊಟ್ಟಿದ್ದು BJP. ಅತಿ ಕಡಿಮೆ ನೋಟಿಸ್ ಕೊಟ್ಟಿರೋದು ಕಾಂಗ್ರೆಸ್ಸು. ಹಾಗಾದರೆ ರೈತ ವಿರೋಧಿ, ಹಿಂದೂ ವಿರೋಧಿ ಯಾರು? ನೀನು ನಿಂಗೆ ಅಪ್ಪಂಗೆ ಹುಟ್ಟಿದ್ರೆ, ನಿನ್ನ ಅಮ್ಮನಿಗೆ ಹುಟ್ಟಿದ್ರೆ ನಿನ್ನ ವಕ್ಫ್ ಬಗ್ಗೆ ಮಾತಾಡುವಂತ ಇನ್ನು ಯಾರಾದರೂ ಕೇಳಿದ್ರೆ ನಾನು ನಿಮ್ಮ ಹುಟ್ಟಿನ ಬಗ್ಗೆ ಸಂಶಯಪಟ್ಟು ಸುಮ್ಮನೆ ಇರಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ವಿಷಯ ಏನು ಗೊತ್ತಾ? ಈ BJPಯವರು ಉಪಚುನಾವಣೆಯ ಸಂದರ್ಭದಲ್ಲಿ ಏನು ಉಪಚುನಾವಣೆಯ ದಿನಾಂಕ ಘೋಷಣೆ ಆಗ್ತಿದ್ದ ಹಾಗೆ ಫಸ್ಟ್ ತೆಗೆದುಕೊಂಡು ಬಂದಂಥ ವಿಚಾರ ವಕ್ಫ್ ವಕ್ಫ್ ವಕ್ಫ್. ನನಗೂ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು ಕೆಳಗಡೆ. ನಾನು ಯಾವುದೇ ಟಾಪಿಕ್ ಮಾತಾಡಿದಾಗ ವಕ್ಫ್ ಬಗ್ಗೆ ಮಾತಾಡು, ನಿನ್ಗೆ ಅಪ್ಪಂಗೆ ಹುಟ್ಟಿದ್ರೆ, ನಿನ್ನ ಅಮ್ಮನಿಗೆ ಹುಟ್ಟಿದ್ರೆ, ಪಾಪ ಅವ್ರು ಯಾರಿಗೆ ಹುಟ್ಟಿದ್ರೋ, ಯಾಕೆ ಹುಟ್ಟಿದ್ರೋ ಅನ್ನುವಂಥ ಪ್ರಶ್ನೆಗಳೇನೋ ನನ್ನಲ್ಲೇ ಬಂದಿರಲಿಲ್ಲ. ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ತಾಕತ್ತಿದ್ರೆ ವಕ್ಫ್ ಬಗ್ಗೆ ಮಾತಾಡು. ಆಲ್ರೆಡಿ 4-5 ವಿಡಿಯೋ ಮಾತಾಡಿದ್ದೀನಿ. ಯಾವುದೇ ವಿಡಿಯೋ ಮಾಡಿದ್ರೆ ಕೆಳಗಡೆ ತಾಕತ್ತಿದ್ರೆ ವಕ್ಫ್ ಬಗ್ಗೆ ಮಾತಾಡು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಯಾವುದೇ ಕಾರಣಕ್ಕೂ ಯಾರದ್ದೋ ಜಮೀನಿಗೆ ಹೋಗಿ ಅದನ್ನು ನಮ್ಮ ಆಸ್ತಿ ಅಂತ ಹೇಳಿಬಿಟ್ಟು ಪಡ್ಕೊಳ್ಳೋದಕ್ಕೆ ವಕ್ಫ್ ಅಲ್ಲ, ವಕ್ಫ್ ಅಪ್ಪನ ಕೈಲೂ ಸಾಧ್ಯ ಇಲ್ಲ. ಸುಮ್ಮನೆ ಏನೂ ಆಗಲ್ಲ. ಇದು ಅತ್ಯಂತ ಸ್ಪಷ್ಟ ಅಂತ ಹೇಳ್ತಾನೇ ಬಂದಿದ್ದೀನಿ. ಒಟ್ಟಿನಲ್ಲಿ ಏನು ಅಂದರೆ ವಕ್ಫ್ ಅನ್ನೋದು ಒಂದು ಸಮುದಾಯಕ್ಕೆ ಸೇರಿದ ಕಾನ್ಸೆಪ್ಟು. ಹಾಗಾಗಿ ನಾವು ಅದರ ವಿರುದ್ಧ ಮಾತಾಡಲೇಬೇಕು. ಸೂಲಿ ಬೆಲೆ ಆದಿಯಾಗಿ ಯತ್ನಾಳ್ ಆ ಒಣ್ಣಂಗೆ ವಕ್ಫ್ ಅನ್ನಕ್ಕೆ ಬರಲ್ಲ. ಇಲ್ಲಿಗೆ ಬಂದೈತೆ ವಕಫ್ ಆಸ್ತಿ, ಇಲ್ಲಿಗೆ ಬಂದೈತೆ ವಕಫ್ ಆಸ್ತಿ, ಇಲ್ಲಿಗೆ ಬಂದೈತೆ ವಕಫ್ ಆಸ್ತಿ. ವಕಪ್ಪು 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 ಅಂತದೆ. ಅದು ಅರ್ಥ ಆಯ್ತಾ ನಿಮಗೆ? ನಿಮಗೆ ಒಂದು ಹೆಸರೇ ಹೇಳಲು ಉಚ್ಚರಿಸಲು ಬಾರದ ನೀನು ಅದರ ಬಗ್ಗೆ ಏನಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ತಿಳ್ಕೊಳ್ಳೋಕ್ಕೆ ಸಾಧ್ಯನಾ? ಬರೀ ಇಂಥದ್ದೇ ಮಾತೆತ್ತಿದ್ರೆ ಈ ಸೂಲಿ ಬೆಲೆ ಅಂತಿದ್ದಾನೆ. ಸುಳ್ಳೆ ಹೇಳಕ್ಕೆ ಬಾರದ ಒಬ್ಬ ಮಹಾಪುರುಷ. ಆ ಮನುಷ್ಯ ಹೇಳ್ತಾನೆ ವಕ್ಫಿನ ಉದ್ದೇಶವೇ ಇನ್ನೊಂದು ಪಾಕಿಸ್ತಾನ ಮಾಡೋದು ಅಂತ. ಅಲ್ಲೆಲ್ಲ ಭಾಷಣ ಮಾಡ್ತಾ ಹೇಳ್ತಾ ಇದ್ದ. ವಕ್ಫ್ ಪ್ರಾಪರ್ಟಿಯನ್ನ ಅವ್ರು ವಾಪಸ್ ಬಿಟ್ಕೊಡ್ಬೇಕು, ಅದಂತೂ ಹೌದು. ಅಷ್ಟೇ ಅಲ್ಲದೆ ಅಗತ್ಯ ಬಿದ್ದರೆ ಭಾರತವನ್ನು ಬಿಟ್ಟು ಓಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಲ್ಲ ತಾಕತ್ತಿದೆ ಅಂತ. ವಕ್ಫ್ ಅಂದ್ರೆ ಏನ್ ಅರ್ಥ ಗೊತ್ತೇನು? ಭಾರತವನ್ನ ಇನ್ನೊಂದು ಚೂರು ಮಾಡೋದು ಅಂತ ಅರ್ಥ. ಹಸ್ಕೆ ಲಿಯಾ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್. ನಾವು ಪಾಕಿಸ್ತಾನವನ್ನ ನಗನಗ್ತಾ ತಗೊಂಡ್ಬಿಟ್ವಿ, ಹೋರಾಟ ಮಾಡಿ ಆದ್ರೂ ಹಿಂದೂಸ್ತಾನವನ್ನ ಮರಳಿ ಪಡ್ಕೊಳ್ತೀವಿ ಅಂತ. ವಕ್ಫ್ ಅಂದ್ರೇನೆ ಇನ್ನೊಂದು ಪಾಕಿಸ್ತಾನ. ಹಸ್ಕೆ ಲಿಯೇ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್. ಅಣ್ಣ ಉರ್ದು ಕಲ್ತ್ಬಿಟ್ಟಾನೆ. ಹಿಂದಿನ ಉರ್ದುನ ಅದು ಏನೋ ಕಲ್ತ್ಬಿಟ್ಟಾನೆ. ಓದ್ಕೊ ಬರ್ತಾನೆ, ಹಾಗೆ ತಗೊಂಡಾಗ ಸುರಿತಾನೆ. ಅರ್ಥ ಇದೆಯಾ? ಈ ದೇಶದಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇರೋವರೆಗೂ ಪಾಕಿಸ್ತಾನೂ ಮಾಡೋಕ್ಕಾಗಲ್ಲ, ನಿನ್ನ ಅಪ್ಪನ ದೇಶನೂ ಮಾಡೋಕ್ಕಾಗಲ್ಲ. ಇದು ಹೀಗೇ ಇರುತ್ತೆ ದೇಶ. ಇದನ್ನು ಯಾರ ಕೈಲೂ ಬದಲಾಯಿಸೋಕ್ಕಾಗಲ್ಲ. ಸಾಬ್ರ ಕೈಲೂ ಆಗಲ್ಲ, ನಿಮ್ಮ ಕೈಲೂ ಆಗಲ್ಲ. ಇದು ಹೀಗೆ ಹೋಗುತ್ತೆ. ಸಾರ್ವಭೌಮತ್ವದ ದೇಶ ಅಂತ ಕರಿತಾರಲ್ಲ, ಅದು ಹೀಗೆ ಹೋಗ್ತದೆ. ಇರಲಿ, ಆ ಕಥೆನ ಬದಿಗಿಡೋಣ ಸ್ನೇಹಿತರೆ. ವಕಪ್ಪು ವಕಪ್ಪು ಯತ್ನಾಳು, ಪಾಕಿಸ್ತಾನ ಪಾಕಿಸ್ತಾನ ಸುಲಿಬೆಲೆ,
ಉಪಚುನಾವಣೆಯ ಸಂದರ್ಭದಲ್ಲಿ ಎಷ್ಟು ಸಭೆ, ಎಷ್ಟು ಕಾರ್ಯಕ್ರಮಗಳು, ಒಟ್ಟಿನಲ್ಲಿ ಈ ಎಲೆಕ್ಷನ್ನಲ್ಲಿ 100ಕ್ಕೆ 100 ವಕಪು 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 ಅಂತ ಹೇಳಿಬಿಟ್ಟು ಒಂದು 3 ಸೀಟ್ ಗೆಲ್ಲಬೇಕು ಅಂತ ಹೊರಟಿದ್ರು. ಆದರೆ ಕರ್ನಾಟಕದ ಜನ ನಿನ್ನ ವಕಪ್ಪಿಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ವೇಕಪ್ಪು. ಹಾಗಾಗಿ ನಿಂದು ವಕಪ್ಪು ಏನೂ ವರ್ಕೌಟ್ ಆಗಲಿಲ್ಲ. ಯತ್ನಾಳ್ ವಕ್ಫ್ 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 ಪ್ರತಿಭಟನೆ, ಹೋರಾಟ. ಈ ಕಡೆ ವಿಜಯೇಂದ್ರನ ಬಣ, ಆ ಕಡೆ ಯತ್ನಾಳ್ ಬಣ. ಅವ್ರದ್ದೇ ಊರು ಬಾಗ್ಲು. 3 ಉಪಚುನಾವಣೆಯಲ್ಲಿ ವಕಪ್ಪು ಫೇಲು, ವಿಜಯೇಂದ್ರನ ಫೇಲು, ಯತ್ನಾಳು ಫೇಲು. ವಕ್ಫ್ 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 ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೊಂಡ್ರು. ಪಾಕಿಸ್ತಾನದ ಲೆವೆಲ್ಗೆ ಬಾಯಿ ಬಡ್ಕೊಂಡ್ರು. ಮಾತೆತ್ತಿದ್ರೆ ದೇಶ ಒಡೆಯುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ಭಾಳ ದೊಡ್ಡದಾಗಿ ವಕ್ಫ್ ಹೋರಾಟ ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ, ನಾನು ಮಾಡ್ತೀನಿ ಅಂತ ಯತ್ನಾಳು, ನಾನು ಮಾಡ್ತೀನಿ ಅಂತ ವಿಜಯೇಂದ್ರ. ನಾವಿಬ್ಬರು ಒಟ್ಟಿಗೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ಟು ಅಮಿತ್ ಶಾ ಮುಂದೆ ಸಾರ್ ಕಾಪಾಡಿ ಕಾಪಾಡಿ ಅಂತ ವಿಜಯೇಂದ್ರ. ಈ ಪರಿಸ್ಥಿತಿ ಅವ್ರದ್ದು. ಉಪಚುನಾವಣೆಯಲ್ಲಿ ಸೋಲು ಆಗ್ತಿದ್ದ ಹಾಗೆ ಯತ್ನಾಳು ಏಯ್ ಪೂಜ್ಯ ತಂದೆ ಮಗ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವನು ಎಚ್ಚರಿಕೆಯಿಂದ ಮಾತಾಡಿ ಅಂತ ಅವ್ರದ್ದು. ತಮ್ಮದೇ ಊರು ಬಾಗಿಲು. ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ. ಬಿಜೆಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರ, ಸ್ಪಷ್ಟ ಸಂದೇಶ ಇದೆ. ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮೇಗಿನ ವ್ಯಾಮೋಹ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ. ಈ ರೀತಿ ಏನು ಹಗುರವಾಗಿ ಮಾತನಾಡ್ತಾರೆ, ಇದು ಸಹಿಸ್ಕೊಳ್ತಕ್ಕಂಥ ಪ್ರಶ್ನೆನಲ್ಲ. ಕಾರ್ಯಕರ್ತರು ತೂಚಿ ಅಂತ ಉಗಿತಾರೆ ಈ ರೀತಿ ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ, ಅವರೊಬ್ಬರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇನ್ಮೇಲಾದರೂ ಹಗುರವಾಗಿ ಮಾತನಾಡೋದನ್ನು ಬಿಟ್ಟು ಇವ್ರದ್ದೇ ಊರು ಬಾಗಿಲು ಕಾಂಗ್ರೆಸ್ ವಿಚಾರದ ಚರ್ಚೆ. ಇದೆಲ್ಲ ಪರ್ಸ್ನಲ್ ವೈಯಕ್ತಿಕ ಬದಿಗಿಡೋಣ. ವಿಚಾರ ಏನಪ್ಪ ಅಂದರೆ ಅವಾಗಿಂದ ಅದನ್ನು ಹೇಳ್ತಾ ಇದ್ದೀನಿ, ಕ್ಷಮೆ ಇರಲಿ ಸ್ನೇಹಿತರೆ. ಭಾಳ ದೊಡ್ಡ ಮಟ್ಟದಲ್ಲಿ ವಕ್ಫು ಕಾಂಗ್ರೆಸ್ಸು ಮುಸಲ್ಮಾನರ ಜೊತೆ ಸೇರಿ ಹಿಂದೂಗಳ ಆಸ್ತಿ ಪಾಸ್ತಿನ ಲೂಟಿ ಮಾಡ್ತಿದ್ದಾರೆ, ಹಿಂದೂ ರೈತರನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಾಯ್ ಬಡ್ಕೊಂಡು ಭಾಳ ದೊಡ್ಡದಾಗಿ ಮಾತಾಡ್ರಲ್ಲ ಇವರೆಲ್ಲದೊಂದು ಟೀಮು. ಈ ಟೂಲ್ ಕಿಟ್ ಗ್ಯಾಂಗು ಸೂಲಿಬೆಲೆ ಎಲ್ಲ ಇರೋದ್ರಿಂದ ಇದೊಂದು ಟೂಲ್ ಕಿಟ್ ಗ್ಯಾಂಗು. ಈ ಟೂಲ್ ಕಿಟ್ ಗ್ಯಾಂಗಿನ ಸಂಚು ಈಗ ಬಯಲಾಗಿದೆ. BJP ಸರ್ಕಾರ ಇತ್ತಲ್ಲಪ್ಪ, ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲ ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಕಾಲದಲ್ಲಿ ಒತ್ತುವರಿ ಮಾಡಿಕೊಂಡಂಥ ವಕ್ಫ್ ಆಸ್ತಿಯನ್ನು ಬಿಟ್ಟು ಕೊಡುವಂತೆ, ಪಹಣಿಯಲ್ಲಿ ವಕ್ಫ್ ಅಂತ ಮೆನ್ಷನ್ ಮಾಡುವಂತೆ ಅತಿ ಹೆಚ್ಚು ನೋಟಿಸ್ಗಳನ್ನು ರೈತರಿಗೆ ಮತ್ತು ವಕ್ಫ್ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡವರಿಗೆ ಅಥವಾ ಒತ್ತುವರಿ ಮಾಡಿಕೊಂಡವರಿಗೆ ಅತಿ ಹೆಚ್ಚು ನೋಟಿಸನ್ನು ಕೊಟ್ಟಿರೋದು BJP. ಪರ್ಫೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್. ಆ ಲೆಕ್ಕದಲ್ಲಿ ಮುಸಲ್ಮಾನರ ಪ್ರಿಯ ಅಂತ ಹೇಳುತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಅತಿ ಕಡಿಮೆ ನೋಟಿಸ್ ಕೊಟ್ಟಿದೆ. ವಕ್ಫ್ ಆಸ್ತಿ ಒತ್ತುವರಿಯನ್ನು ಮಾಡಿದ್ದಕ್ಕೆ ಅತಿ ಹೆಚ್ಚು ರೈತರಿಗೆ, ಅತಿ ಹೆಚ್ಚು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ಕೊಟ್ಟಿದ್ದು BJP. ಅತಿ ಕಡಿಮೆ ನೋಟಿಸ್ ಕೊಟ್ಟಿರೋದು ಕಾಂಗ್ರೆಸ್ಸು. ಹಾಗಾದರೆ ರೈತ ವಿರೋಧಿ, ಹಿಂದೂ ವಿರೋಧಿ ಯಾರು? ಈ ವಕ್ಫ್ ಆಸ್ತಿಗಳ ಒತ್ತುವರಿಯನ್ನು ತೆರವು ಮಾಡಿಸಬೇಕು, ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿಸಬೇಕು ಅಂತ ಮೊದಲು ನಿರ್ಧಾರ ಮಾಡಿದೆ BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ BJP ಸರ್ಕಾರ. ಅವರ ಅವಧಿಯಲ್ಲಿ ರೈತರಿಗೆ ಮತ್ತು ಭೂ ಮಾಲೀಕರಿಗೆ ಹೆಚ್ಚು ನೋಟಿಸ್ಗಳನ್ನು ನೀಡಲಾಗಿತ್ತು ಅನ್ನೋದು ಪರ್ಫೆಕ್ಟ್ ಆದ ವರದಿ ವಿತ್ ಸ್ಟ್ಯಾಟಿಸ್ಟಿಕ್ಸ್. 2018-2023 ನಡುವೆ BJP ಶಾಸಕರಾಗಿದ್ದ ಕುಮಾರ್ ಬಂಗಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಮಿತಿಯು ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ವಕ್ಫ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಸಾಲು ಸಭೆಯನ್ನು ನಡೆಸಿರುತ್ತೆ. ಆಸ್ತಿ ಸಂರಕ್ಷಣೆಗೆ ಕ್ರಮ ತೆಗೆದುಕೊಳ್ಳುವಂತೆ ಸಮಿತಿಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡುತ್ತೆ. ಆನಂತರವೇ ವಕ್ಫ್ ಆಸ್ತಿಗಳನ್ನು ಗುರುತಿಸುವ ಅಧಿಸೂಚನೆ ಹೊರಡಿಸುವ ಮತ್ತು ಒತ್ತುವರಿದಾರರಿಗೆ ನೋಟಿಸ್ ನೀಡುವ ಕಾರ್ಯವನ್ನು ಚುರುಕುಗೊಳಿಸಲಾಗಿತ್ತು. ಹೀಗಾಗಿ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಒಟ್ಟು 2865 ಎಕರೆ 9 ಗುಂಟೆ ವಿಸ್ತೀರ್ಣದ ಜಮೀನನ್ನು ವಕ್ಫ್ ಆಸ್ತಿ ಎಂದು ಹೊಸದಾಗಿ ಅಧಿಸೂಚನೆ ಹೊರಡಿಸಲಾಗಿತ್ತು. 2865 ಎಕರೆ ವಿಸ್ತೀರ್ಣದ ಜಮೀನನ್ನು ವಕ್ಫ್ ಆಸ್ತಿ ಅಂತ ಅಧಿಸೂಚನೆ ಹೊರಡಿಸಿದ ಬೆನ್ನಲ್ಲೇ ಅವುಗಳ ಒತ್ತುವರಿ ತೆರವಿಗೆ ನೋಟಿಸ್ ನೀಡಲಾಗಿರುತ್ತೆ. BS ಯಡಿಯೂರಪ್ಪ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಅಧಿಸೂಚನೆ ಮಾಡಲಾಗಿದ್ದ ವಕ್ಫ್ ಆಸ್ತಿಗಳಿಗೂ ಈ ಅವಧಿಯಲ್ಲಿ ನೋಟಿಸ್ ನೀಡಲಾಗುತ್ತೆ. BJP ಸರ್ಕಾರ 1735 ರೈತರು ಮತ್ತು ಭೂ ಮಾಲೀಕರಿಗೆ ನೋಟಿಸ್ ನೀಡಿತ್ತು. ಇದರ ವಿರುದ್ಧ ಕೆಲ ರೈತರು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ರು. ಉಳಿದ ಪ್ರಕರಣಗಳಲ್ಲಿ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿಸಲು ಕ್ರಮ ತೆಗೆದುಕೊಳ್ಳುವಂತೆ ಸಮಿತಿ ಶಿಫಾರಸು ಮಾಡಿತ್ತು. 4720 ಎಕರೆ ವಿಸ್ತೀರ್ಣದ ಜಮೀನು ವಕ್ಫ್ ಆಸ್ತಿ ಒತ್ತುವರಿಯಾಗಿದ್ದು ಅವುಗಳು ಅಕ್ರಮ ಪರಬಾರೆ ಆಗಬಾರದು ಅಂತ ಪಹಣಿಯಲ್ಲಿ ಫ್ಲಾಗ್ ಆಫ್
ಪಹಣಿ ಕಾಲಂ 11ರಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸುವುದು ಮಾಡಲಾಗಿರುತ್ತೆ. ವಕ್ಫ್ ಆಸ್ತಿಗಳ ದಾಖಲೆ, ಸ್ಥಿತಿಗತಿ ಮತ್ತು ಸಂರಕ್ಷಣೆ ಕಾರ್ಯಾಚರಣೆಗಳ ವಿವರವನ್ನು ಒಳಗೊಂಡ ವರದಿಗಳನ್ನು ಕುಮಾರ್ ಬಂಗಾರಪ್ಪ ಅವರು ವಿಧಾನಸಭೆಯಲ್ಲಿ ಮಂಡಿಸಿರ್ತಾರೆ. ಈ ವರದಿಗಳನ್ನು ಸದನವು ಅಂಗೀಕರಿಸಿರುತ್ತೆ. ನೋಟ್ ದ ಪಾಯಿಂಟ್ ಡಿಯರ್ ವಕಫ್ ಯತ್ನಾಳ್ 2020 ಸೆಪ್ಟೆಂಬರ್ 10ನೇ ತಾರೀಕು ವಿಧಾನಸಭೆಯಲ್ಲಿ ಮಂಡಿಸಿದ ವರದಿಯಲ್ಲಿ ವಕ್ಫ್ ಆಸ್ತಿಗಳ ಒತ್ತುವರಿ, ಅಕ್ರಮ ಮಾರಾಟ ಅಥವಾ ಇತರ ಯಾವುದೇ ತೊಂದರೆ ಬಂದಲ್ಲಿ ಅವುಗಳನ್ನು ತೆರವುಗೊಳಿಸಲು ವಕ್ಫ್ ಮಂಡಳಿ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲು ಕಾಯ್ದೆಯಲ್ಲಿ ಅವಕಾಶವಿದೆ ಅಂತ ಸಮಿತಿ ಹೇಳಿರುತ್ತೆ. ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದ ಕಂದಾಯ ಇಲಾಖೆಗಳನ್ನು ಪರಿಶೀಲಿಸಬೇಕು. ದಾಖಲೆಗಳು ಇಲ್ಲದ ಆಸ್ತಿಗಳಿಗೆ ಸಂಬಂಧಿಸಿದ ಆಕಾರ ಬಂದ್ಗಳ ಮಾಹಿತಿ ಪರಿಶೀಲಿಸಿ ವಕ್ಫ್ ಆಸ್ತಿಗಳ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಶಿಫಾರಸು ಮಾಡಿತ್ತು. ಜೊತೆಗೆ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿರುವ ಆಸ್ತಿಗಳ ಮೂಲ ಕಂದಾಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆಯು ತಂತ್ರಾಂಶದಲ್ಲಿ ನಮೂದಿಸಬೇಕು. ತಂತ್ರಾಂಶದಲ್ಲಿ ಈ ಆಸ್ತಿಗಳನ್ನು ಲಾಕ್ ಮಾಡಿಸುವ ಮೂಲಕ ಪರಬಾರೆ ಒತ್ತುವರಿ ಮತ್ತು ಅಕ್ರಮ ಮಾರಾಟಕ್ಕೆ ಅವಕಾಶವಿರದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಮಿತಿ ಶಿಫಾರಸಿನಲ್ಲಿ ಹೇಳಿತ್ತು. 2022ರಲ್ಲಿ ಸಮಿತಿಯು ಮತ್ತೊಂದು ವರದಿಯನ್ನು ಸದನದಲ್ಲಿ ಮಂಡಿಸಿತ್ತು. 2020ರ ವರದಿಯಲ್ಲಿ ಮಾಡಿದ್ದ ಎಲ್ಲ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ ಎಂಬುದನ್ನು ವರದಿಯಲ್ಲಿ ಉಲ್ಲೇಖಿಸಿದ್ದು, ಅದಕ್ಕೆ ಸಂಬಂಧಿಸಿದ ಸುಮಾರು 6,000 ಪುಟಗಳಷ್ಟು ದಾಖಲೆಗಳನ್ನು ವರದಿಯೊಂದಿಗೆ ಲಗತ್ತಿಸಲಾಗಿತ್ತು. ವ್ಯಕ್ತಿಗಳ ಹೆಸರಿನಲ್ಲಿ ಇರುವ ವಕ್ಫ್ ಆಸ್ತಿಗಳ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಿ ಎಂದು ಇದೇ ಯಡಿಯೂರಪ್ಪ ಸರ್ಕಾರದ, ಬೊಮ್ಮಾಯಿ ಸರ್ಕಾರದ ಸಮಿತಿ ಹೇಳಿತ್ತು. ವಕ್ಫ್ ಮಂಡಳಿ ಸಲ್ಲಿಸಿರುವ ದಾಖಲೆಗಳಲ್ಲಿ ವಕ್ಫ್ ಆಸ್ತಿಗಳು ಎಂದು ನಮೂದು ಮಾಡದೆ ವೈಯಕ್ತಿಕ ಹೆಸರಿನಲ್ಲಿರುವ ಆಸ್ತಿಗಳಲ್ಲಿ ಅಕ್ರಮವಾಗುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯದಾದ್ಯಂತ ವಕ್ಫ್ ಆಸ್ತಿಗಳನ್ನು ತಾಲೂಕುವಾರು ಪರಿಶೀಲಿಸಬೇಕು. ಕಂದಾಯ ಇಲಾಖೆಯ ಭೂಮಿ ಸಾಫ್ಟ್ವೇರ್ನಲ್ಲಿ ನಿಯಮಾನುಸಾರ ವಕ್ಫ್ ಆಸ್ತಿ ಎಂದು ನಮೂದಿಸಬೇಕು ಅಂತ ಸೂಚಿಸಲಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರದೊಂದು ಸ್ಪೀಚ್ ವೈರಲ್ ಆಗಿತ್ತು. ವಾಕ್ ಪ್ರಾಪರ್ಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಡ್ಯೂಟಿ. कॉम्प्रोमाइज नहीं होना. अगर कॉम्प्रोमाइज हुआ तो हम कुछ नहीं कर सकते. ऊपर वाले देखता रहते. जो खुदा का प्रॉपर्टी है वो लूट गया तो, और आप आंख बंद करके बैठे तो लूटने वाले से ज्यादा आप मुजरिम हो जाते हो. क्योंकि पिछले बरस में more than 2,000 crores वाक ಪ್ರಾಪರ್ಟಿ ಖಾಸಗಿಯವರ ಹೆಸರಿನಲ್ಲಿ ಆಗಿಬಿಟ್ಟಿದೆ. ಕರೆಕ್ಟಾಗಿ ಹೇಳಿದರೆ, ಸತ್ಯ ಮಾತಾಡಿದರೆ. ಈಗ ಇಷ್ಟೆಲ್ಲ ವಕಪು ಅಂತ ಯತ್ನಾಳ್ ಓಡಾಡ್ತಾರಲ್ಲ, ಬಸವರಾಜ ಬೊಮ್ಮಾಯಿ ಅದಕ್ಕೆ ಯಾರು ಏನೇ ಮಾತಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ. ಯಡಿಯೂರಪ್ಪನವರು ಕೂಡ ಇದರ ಬಗ್ಗೆ ಮಾತಾಡಲಿಲ್ಲ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಮಾತಾಡಲೇಬೇಕಾಗಿದೆ. ಅದಕ್ಕೆ ನಾವು ಮಾತಾಡ್ತೀವಿ ಅಂತ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಏನು ಮಾಡೋದು, ಅವ್ರದ್ದೇ ಮನೆ ಒಂದು ಊರು ಬಾಗಿಲಾಗೋಗಿದೆ, ಮನೆಯಿಂದ ಊರು ಬಾಗಿಲು ಹೋಗಿದೆ. ಹಾಗಾಗಿ ಯತ್ನಾಳು ಹೇಗಾದರೂ ಮಾಡಿ ನಾನು ರಾಜ್ಯಾಧ್ಯಕ್ಷ ಆಗಬೇಕು, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಸಾಬ್ರನ್ನ ಬೈಕೊಂಡು ಸರ್ವೈವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಆ ಪ್ರಯತ್ನಕ್ಕೆಲ್ಲ ಕೆರ ತಗೊಂಡು ಹೊಡಿತಾರೆ ಜನ ಅಂತ ಗೊತ್ತಿದ್ದು ಮತ್ತೆ ಆ ವಿಫಲ ಪ್ರಯತ್ನ ಮಾಡಿ ಯಶಸ್ವಿ ಆಗಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾರೆ. ಏನೂ ಇಲ್ಲದ ಇದೇ BJPಯೇ ಅತಿ ಹೆಚ್ಚು ನೋಟಿಸನ್ನು ರೈತರಿಗೆ ಜಾರಿ ಮಾಡಿದ ಇದೇ BJPಯ ಒಬ್ಬ ವಕಫ್ ಮ್ಯಾನ್ ಯತ್ನಾಳ್ ವಿನಾಕಾರಣ ತನ್ನ ಸರ್ವೈವಿಗೋಸ್ಕರ ಎಲ್ಲ ವಿಚಾರ ಗೊತ್ತಿದ್ದು ಬೇಕು ಅಂತಲೇ ವಕಫು ಪಾಕಿಸ್ತಾನ ಅನ್ಕೊಂಡು ಓಡಾಡ್ತಿದ್ದಾನೆ. ಅದಕ್ಕೆ ಸುಲಿಬೆಲೆ ಅಂತ ಟೂಲ್ ಕಿಟ್ ಗ್ಯಾಂಗಿನ ಸದಸ್ಯರನ್ನೆಲ್ಲ ಇಟ್ಕೊಂಡು ಸುಮ್ಮನೆ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರೈತರಿಗೆ, ಭೂಮಾಲೀಕರಿಗೆ ನೀಡಲಾಗಿರುವ ನೋಟಿಸು 1201. ಆದರೆ BJP ಸರ್ಕಾರದ ಅವಧಿಯಲ್ಲಿ ರೈತರಿಗೆ, ಭೂಮಾಲೀಕರಿಗೆ ನೀಡಲಾಗಿದ್ದ ನೋಟಿಸ್ಗಳು 1735. 1201 ದೊಡ್ಡದ, 1735 ದೊಡ್ಡದ. ಹಾಗೆ 2865 ಎಕರೆ BJP ಸರ್ಕಾರದ 2019-2020 ಅವಧಿಯಲ್ಲಿ ವಕ್ಫ್ ಆಸ್ತಿ ಎಂದು ಅಧಿಸೂಚನೆ ಹೊರಡಿಸಲಾದ ಜಮೀನುಗಳ ಒಟ್ಟು ವಿಸ್ತೀರ್ಣ 4720 ಎಕರೆ. ಅಕ್ರಮ ಪರಬಾರೆ ಆಗದಂತೆ BJP ಸರ್ಕಾರದ ಅವಧಿಯಲ್ಲಿ ಫ್ಲಾಗ್ ಆಫ್ ಮಾಡಲಾದ ವಕ್ಫ್ ಆಸ್ತಿಗಳ ವಿಸ್ತೀರ್ಣ 391 ಎಕರೆ. ಸಿದ್ದರಾಮಯ್ಯ ಅವರ ಹಿಂದಿನ ಸರ್ಕಾರದ ಅಂದರೆ 2016-18 ಅವಧಿಯಲ್ಲಿ ವಕ್ಫ್ ಆಸ್ತಿ ಎಂದು ಅಧಿಸೂಚನೆ ಹೊರಡಿಸಲಾದ ಜಮೀನುಗಳ ಒಟ್ಟು ವಿಸ್ತೀರ್ಣ. BJP ನೋಟಿಸ್ ಜಾರಿ ಮಾಡಿದ್ದು, BJP ವಕ್ಫ್ ಬಗ್ಗೆ ತಲೆ ಕೆಡಿಸ್ಕೊಂಡಷ್ಟು ಕಾಂಗ್ರೆಸ್ ತಲೆ ಕೆಡಿಸ್ಕೊಂಡೇ ಇಲ್ಲ. BJP ಮುಸ್ಲಿಂ ವಿರೋಧಿ ಅಂತೀರ, ಆದರೆ ವಕ್ಫ್ ಆಸ್ತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಹೆಚ್ಚು ಉತ್ಸಾಹವನ್ನು ತೋರಿದ್ದು, ಹೆಚ್ಚು ನೋಟಿಸನ್ನು ಜಾರಿ ಮಾಡಿದ್ದು ಇದೇ BJP ಸರ್ಕಾರ. ಕಾಂಗ್ರೆಸ್ ಆ ಕೆಲಸನೇ ಮಾಡಿಲ್ಲ. ಆ ಲೆಕ್ಕದಲ್ಲಿ ಈ ಅವಧಿಯಲ್ಲಂತೂ ಜಸ್ಟ್ ವಕ್ಫ್ ಏನು ಕತೆ ಅಂತ ಹೇಳ್ಬಿಟ್ಟು ಜಸ್ಟ್ ಇಣುಕು ನೋಡೋ ಪ್ರಯತ್ನವನ್ನು ಮಾಡಿದೆ.
ಹೇಗೂ ಜಮೀರು ಅಲ್ಲಿ ಈಸಿಯಾಗಿ ಕೈಗೆ ಸಿಕ್ಬಿಟ್ರು, ಅದೇ ಥರ ಉಪಚುನಾವಣೆ ಬೇರೆ ಇತ್ತು. ಹೇಗಾದ್ರೂ ದೊಡ್ಡ ಮಟ್ಟದ ಲಾಭ ಮಾಡ್ಕೋಬೇಕು, ಹಾಗೆಯೇ ವಕ್ಫ್ ಮಸೂದೆಯನ್ನು ಮಂಡಿಸಬೇಕು ಅಂತ ಹೇಳ್ಬಿಟ್ಟು ಈ ದೇಶದ ಮೂರನೇ ಅತಿ ದೊಡ್ಡ ಪ್ರಾಪರ್ಟಿನ ಹೊಂದಿರುವಂಥ ವಕ್ಫನ್ನು ಹೆಂಗಾದ್ರೂ ಮಾಡಿ ಕಬ್ಜಾ ಮಾಡ್ಕೊಂಡು ಅದನ್ನು ಕೂಡ ಖಾಸಗಿಯವರ ಅಡ ಇಟ್ಟು ಏನಾದರೂ ಮಾಡಬೇಕು ಅಂತ ಇರ್ಬೋದೇನೋ. ಯಾರೋ ಕೇಂದ್ರ ಸರ್ಕಾರ ಅವರ ವಕ್ಫ್ ಮಸೂದೆ ಮಂಡಿಸುವಂಥ ಏನು ಪ್ರಕ್ರಿಯೆಗೆ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ವಿರೋಧ ವ್ಯಕ್ತ ಆಗ್ತಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಸುಮ್ಮನೆ ದೇಶದ ಅತಿ ದೊಡ್ಡ ಪ್ರಾಪರ್ಟಿಗೆ ಕೈ ಹಾಕ್ಬಿಡ್ತೀನಿ, ಈ ಕಬ್ಜಾ ಮಾಡ್ಕೊತೀನಿ, ಅಷ್ಟು ಈಸಿ ಅಲ್ಲ. ಹಾಗಾಗಿ ಅವರು ಮತ್ತು ಅವರ ತೀರ್ಮಾನ ನೆನೆಗುದಿಗೆ ಬಿದ್ದಿರೋದ್ರಿಂದ ಹೇಗಾದ್ರೂ ಮಾಡಿ ವಕ್ಫ್ ಮಸೂದೆ ಮಂಡನೆ ಆಗಬೇಕು ಅಂದರೆ ವಕ್ಫ್ ಅನ್ನೋ ಪ್ರಾಪರ್ಟಿ ಹಿಂದೂಗಳ ಪ್ರಾಪರ್ಟಿಯನ್ನು ಕಬ್ಜಾ ಮಾಡಿಕೊಳ್ಳುತ್ತೆ, ರೈತರಿಗೆ ತೊಂದರೆ ಕೊಡುತ್ತೆ, ರೈತರ ಪ್ರಾಪರ್ಟಿಯನ್ನು ಕೂಡ ಕಬ್ಜಾ ಮಾಡಿಕೊಳ್ಳುತ್ತೆ, ಎಲ್ಲವನ್ನು ನುಂಗಿ ನೀರು ಕುಡಿಯುತ್ತೆ. ಹಿಂದೂ ವಿರೋಧದ ಒಂದು ಕಾಯ್ದೆ, ಹಿಂದೂ ವಿರೋಧದ ಒಂದು ವಕ್ಫ್ ಬೋರ್ಡು ಅಂಥೇಳಿ ಅದರ ವಿರುದ್ಧ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸುವಂತೆ ಇಂಥವ್ರಿಗೆಲ್ಲ ವೀಳ್ಯ ಕೊಟ್ಟು ರೋಡ್ ಬಿಟ್ಬಿಟ್ಟಿದೆ. ಇದನ್ನು ಸಮರ್ಥವಾಗಿ ಏನಾದರೂ ನಿಭಾಯಿಸಿದ್ರೆ ವಕಪು ಅನ್ಕೊಂಡು, ಪಾಪ ಮನುಷ್ಯ ವಕ್ಫ್ ಅನ್ನೋದ್ರೆ ಗೊತ್ತಿಲ್ಲ, ವಕ್ಫ್ ಅಂತ ಹೇಳಕ್ಕೆ ಬರಲ್ಲ, ವಕಪು ಅನ್ಕೊಂಡು ಆಳ ಅಗಲದ ಅರಿವಿಲ್ಲದೆ ಹೇಗಾದ್ರೂ ಮಾಡಿ ಅರ್ಜೆಂಟಾಗಿ ರಾಜ್ಯಾಧ್ಯಕ್ಷ ಆಗಬೇಕು, ಆಮೇಲೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಯತ್ನಾಳು ಓಡಾಡ್ಕೊಂಡಿದೆ. ಅದು ಇಲ್ಲಿಗೆ ಬಂದೈತಿ ವಕಫ್ ಆಸ್ತಿ, ಇಲ್ಲಿಗೆ ಬಂದೈತಿ ವಕಫ್ ಆಸ್ತಿ. ಆ ಕಡೆ ವಿಜೇಂದ್ರ ಬಿಟ್ಬಿಡ್ತದ ಅಷ್ಟು ಈಸಿಯಾಗಿ. ಯಡಿಯೂರಪ್ಪನ ಮಗ ನನಗೆ ಟಕ್ಕರ್ ಕೊಡ್ತಾನಲ್ಲ, ಅವಕಾಶ ಸಿಗಲಿ ನಾನು ಹಣಿತೀನಿ ಅಂತ ಹೇಳ್ಬಿಟ್ಟು ಅದು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೆ. ಇವೆರಡರ ಮಧ್ಯೆ BJPಯವರು ಈ ರೈತರನ್ನ, ಆ ಭೂ ಮಾಲೀಕರನ್ನ ಹಿಂಡಿದಷ್ಟು ಬೇರೆ ಯಾರು ಹಿಂಡಿಲ್ಲ. ಹಾಗೂ ಅವತ್ತು BJP ಮಾಡಿದ ಕೆಲಸ, ನೋಟಿಸ್ ಜಾರಿ ಮಾಡಿದ ವಿಚಾರ ಕಾಂಗ್ರೆಸ್ ಈಗ ಅಷ್ಟು ಪ್ರಮಾಣದಲ್ಲಿ ಮಾಡದೇ ಇದ್ದರೂ ಕೂಡ ಒಂದಿಷ್ಟು ನೋಟಿಸ್ಗಳನ್ನ ಜಾರಿ ಮಾಡ್ತಾ ಇದೆ ಅನ್ನೋದು ಕೂಡ ಸತ್ಯ. ನಾನು ನಿಮ್ಗೆ ಹೇಳಿಲ್ಲ, ಸುಮ್ಮನೆ ಕಂಡ್ಕೊಂಡವ್ರ ಜಾಗಕ್ಕೆ ಬೇಲಿ ಹಾಕ್ಬಿಟ್ಟು ವಕ್ಫ್ ಅನ್ನೋಕ್ಕಾಗಲ್ಲ. ಅದು ಒಂದಿಷ್ಟು ದಾಖಲೆಗಳಿಗೆ ಸಂಬಂಧಪಟ್ಟ ವಿಚಾರ, ವಕ್ಫ್ ಬೋರ್ಡ್ ಕೈಯಲ್ಲಿ ಇರುತ್ತದು. ಹಾಗೆ ವಕ್ಫಲ್ಲಿ ಒಂದು ಲಾ ಇದೆ, ಲಾ ಬೋರ್ಡ್ ಇದೆ, ಅದೆಲ್ಲ ಏನು ಸಾವಿರಗಳು ನಿಭಾಯಿಸೋದಾ? ಅದೆಲ್ಲ ನಮ್ಮ ಕಾನೂನು, ನಮ್ಮ ಸಂವಿಧಾನದ ಅಡಿಯಲ್ಲೇ ಬರೋದು. ಸುಮ್ಮನೆ ನಿಮಗೆಲ್ಲ ಮಿಸ್ಗೈಡ್ ಮಾಡ್ತಾರೆ. ಆ ಥರ ಏನೂ ಮಾಡೋಕ್ಕಾಗಲ್ಲ. ಈಗ ನಿಮ್ಮನೆಗೆ ಬಂದುಬಿಟ್ಟು ಇದು ವಕ್ಫ್ ಆಸ್ತಿ ಅಂತ ಬೇಲೆ ಹಾಕೋಕ್ಕಾಗ್ತದಾ? ಅಷ್ಟು ಈಸಿ ಇಲ್ಲ ರೀ ಅದು. ಈಗ ಬಂತಲ್ಲ ರಿಪೋರ್ಟು, ಅಸಲಿ ರಿಪೋರ್ಟ್ ಇದು, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾನು ಸತ್ಯ ಹೇಳ್ತೀನ, ಸುಳ್ಳು ಹೇಳ್ತೀರಾ, ಎಲ್ಲದು ನಿಮಗೆ ಗೊತ್ತಾಗ್ತದೆ. ಪ್ರಜಾವಾಣಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಫುಟವಾದಂತಹ ನಿಖರವಾದಂಥ ವರದಿ ಬಂದಿದೆ. ಓದಕ್ಕೆ ಬಂದರೆ ಓದಿ, ಆಮೇಲೆ ಕೆಳಗಡೆ ಕಮೆಂಟ್ ಆಗಿ ನೀನು ನಿಂಗೆ ಅಪ್ಪಂಗೆ ಹುಟ್ಟಿದ್ರೆ, ನಿನ್ನ ಅಮ್ಮನಿಗೆ ಹುಟ್ಟಿದ್ರೆ ನಿನ್ನ ವಕ್ಫ್ ಬಗ್ಗೆ ಮಾತಾಡು ಅಂತ ಇನ್ನು ಯಾರಾದರೂ ಕೇಳಿದ್ರೆ ನಾನು ನಿಮ್ಮ ಹುಟ್ಟಿನ ಬಗ್ಗೆ ಸಂಶಯ ಪಟ್ಟು ಸುಮ್ಮನೆ ಇರಬೇಕಾಗುತ್ತೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.